ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ಕನ್ನಡ ವ್ಲಾಗ್ಸ್. ನಾನಿವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಆಬ್ವಿಯಸ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದಮೇಲೆ ವ್ಲಾಗೇ ಮಾಡೋದು. ಲಾಂಗ್ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಮಧ್ಯದಲ್ಲಿ ಪಾಪು ಹುಷಾರು ತಪ್ಪಿದ್ದ, ಆಲ್ಮೋಸ್ಟ್ 2 ವೀಕ್ಸ್ ಹುಷಾರು ತಪ್ಪಿದ್ದ. ಸೊ ಹಾಗಾಗಿ ಆ ಭಯದಲ್ಲಿ ನಾನು ಯಾವುದೇ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಫುಲ್ ಅವನ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಇವಾಗ ರಿಕವರ್ ಆಗಿ ಚೆನ್ನಾಗಿದ್ದಾನೆ, ದೇವರ ಆಶೀರ್ವಾದ. ಸೊ ಇವಾಗ ನಾನು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ವಿಡಿಯೋದ ವಿಷಯ ಏನಂದರೆ, ನಮ್ಮ ಮನೆಗೆ ನಾವು ಒಂದು ಹೊಸ ವಸ್ತುನ ಖರೀದಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ತುಂಬ ದಿನದಿಂದ ಇದನ್ನು ತೊಗೋಬೇಕಂತ ಇತ್ತು, ಆದರೆ ಆ ಮನೆಯಲ್ಲಿ ಜಾಗ ಕಮ್ಮಿ ಇತ್ತು ಅಂತ ಹೇಳಿ ತೊಗೊಂಡಿರಲಿಲ್ಲ. ಈ ಮನೆಗೆ ಬಂದಮೇಲೆ ಒಂದು ಸಲ ಆರ್ಡರ್ ಮಾಡಿದ್ವಿ ಆನ್ಲೈನಲ್ಲಿ. ಅದು ಬಂದು ಡ್ಯಾಮೇಜ್ ಪೀಸ್ ಬಂದಿತ್ತು. ನನಗೆ ಹೋಪೇ ಹೋಯಿತು, ಯಾಕೆಂದರೆ ತುಂಬ ಇಷ್ಟಪಟ್ಟು ಆರ್ಡರ್ ಮಾಡಿದ್ವಿ. ಬಂದಾಗ ಅದು ಫುಲ್ ಡ್ಯಾಮೇಜ್ ಆಗಿತ್ತು, ಒಳಗಡೆ ಎಲ್ಲ ಮುರಿದೋಗಿತ್ತು. ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಿ ರೀಫಂಡ್ ತೊಗೊಂಡ್ವಿ. ಇವತ್ತು ನೋಡೋಣ, ಶಾಪ್ಗೆ ಹೋಗಿ ಬೈ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಒಂದು 2-3 ಶಾಪ್ ತಲೆಯಲ್ಲಿದೆ. ಫಸ್ಟ್ ಬಂದು ಪೈ ಶಾಪ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಶಾಪ್ನೇ ಮೇಲಿದ್ಮೇಲೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗಿರ್ತೀನಿ, ಆದರೂ ಎಲೆಕ್ಟ್ರಿಕ್ ಐಟಮೇ ತೊಗೊಳೋದು ಅಂತ. ಸೊ ಏನು ತೊಗೊತೀನಿ ಅಂತ ಶಾಪಲ್ಲೇ ತೋರಿಸ್ತೀನಿ. ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆನೂ ಪ್ರಿಪೇರ್ ಮಾಡಿಟ್ಟು ಹೊರಡ್ತಾ ಇದ್ದೀನಿ. ಸಂಡೇ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು, ಆದರೂ ಸಹ ಮನೆ ಮೆಸ್ಸಿಯಾಗಿದೆ. ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ತೀನಿ, ಪಾಪು ಒಂದು ಕಡೆಯಿಂದ ಮೆಸ್ಸಿ ಮಾಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಗೆಟ್ ರೆಡಿ ವಿತ್ ಮೀ. ನೋಡಬೇಕು ನಮ್ಮ ಬಜೆಟಲ್ಲಿ ಯಾವ್ದು ಸಿಗುತ್ತೆ ಅಂತ. ಯಾವ ಬ್ರ್ಯಾಂಡ್ ಅಂತಲೂ ಇನ್ನೂ ಡಿಸೈಡ್ ಆಗಿಲ್ಲ. ಆ್ಯಕ್ಚುಲಿ LG ಅಂದ್ಕೊಂಡಿದ್ವಿ. ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು LG ಬ್ರ್ಯಾಂಡೇನೆ. ಬ್ರ್ಯಾಂಡ್ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಡೆಲಿವರಿ ಕೊಡುವಾಗ ಅದು ಪ್ರಾಬ್ಲಮ್ ಆಗಿದ್ದೋ ಇಲ್ಲ ಬ್ರೋಕನ್ ಪೀಸೇ ಕೊಟ್ಟಿದ್ರು ಗೊತ್ತಿಲ್ಲ, ಡ್ಯಾಮೇಜ್ ಆಗಿತ್ತು. ನನಗಂತೂ ತುಂಬ ಬೇಜಾರಾಯಿತು, ಏಕೆಂದರೆ ಆ ಪೀಸ್ನ ನಾನು ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿದ್ವಿ. ಕಲರು, ಅದ್ರದ್ದು ಪ್ರಿಂಟ್ ಎಲ್ಲ ಚೆನ್ನಾಗಿದೆ ಅದ್ರ ಮೇಲೆ ಅಂತ ಹೇಳಿ. ಬಟ್ ಏನು ಮಾಡೋದು, ಡ್ಯಾಮೇಜ್ ಪೀಸ್ ಬಂದುಬಿಟ್ಟಿತ್ತು. ತುಂಬ ಡಿಸಪಾಯಿಂಟ್ ಆಯಿತು. ಆಮೇಲೆ ಏನೇನೋ ಮಾಡಿ ಅದನ್ನು ರೀಫಂಡ್ಗೆ ಹಾಕಿ ರಿಪ್ಲೇಸ್ಮೆಂಟ್ ಕೇಳಿದ್ವಿ. ರಿಪ್ಲೇಸ್ಮೆಂಟ್ ಆಪ್ಷನ್ ಇರಲಿಲ್ಲ, ಸೊ ರೀಫಂಡ್ ಮಾಡ್ಕೊಂಡ್ವಿ. ಇವಾಗ ನೋಡೋಣ, ಈ ತಕರಾರೇ ಬೇಡ ಅಂತ ಶಾಪ್ಗೆ ಹೋಗ್ತಾಯಿದ್ದೀವಿ ಪರ್ಚೇಸ್ ಮಾಡೋದಕ್ಕೆ. ಐ ಹೋಪ್ ಶಾಪಲ್ಲಿ ನನಗಿಷ್ಟ ಆಗೋವಂಥ ಸಿಗುತ್ತೆ ಅಂತ. ತುಂಬ ಚೆನ್ನಾಗಿದೆ. ನನ್ನ ಲಿಪ್ಸ್ನ ತುಂಬ ಸಾಫ್ಟ್ ಮಾಡ್ತು. ವೆರಿ ನೈಸ್. ಲಿಪ್ಸ್ನ ತುಂಬ ಸಾಫ್ಟ್ ಮಾಡುತ್ತೆ. ಸೊ ಫಸ್ಟ್ ಒಂದಿತ್ತು, ಅದು ಖಾಲಿ. ಇದು ಸಹ ವೆಸ್ಟ್ ಸೈಡಲ್ಲೇ ತೊಗೊಂಡಿದ್ದು ನಾನು. ಇದು ಖಾಲಿಯಾಗಿದೆ, ಫುಲ್ ಖಾಲಿ ಮಾಡಿಬಿಟ್ಟಿದ್ದೀನಿ, ಬರ್ತಾಯಿಲ್ಲ. ಇದರಿಂದ ಲಿಪ್ಸ್ದು ಒಂದೊಂದು ಲಿಪ್ ಬಾಮ್ನ ಅಪ್ಲೈ ಮಾಡಿದ್ರೆ ಲಿಪ್ದು ಸ್ಕಿನ್ ಔಟ್ ಆಗುತ್ತೆ. ನನಗೆ ಸ್ಕಿನ್ ಪೀಲ್ ಆಗ್ತಾಯಿತ್ತು, ಹಾಗಾಗಿ ನಾನು ಅಷ್ಟು ಪ್ರಿಫರ್ ಮಾಡ್ತಾ ಇರಲಿಲ್ಲ. ವ್ಯಾಸ್ಲಿನ್ ಹಚ್ತಾ ಇದ್ದೆ. ಸ್ಟುಡಿಯೋ ವೆಸ್ಟ್ಗೆ ಹೋದಾಗ ಇದೊಂದು ಲಿಪ್ ಬಾಮ್ನ ಪರ್ಚೇಸ್ ಮಾಡಿದ್ದೆ. ಇದು ಯೂಸ್ ಮಾಡಿದ್ಮೇಲೆ ನಂಗೆ ನಿಜ ಇದ್ರ ಮೇಲೆ ಟ್ರಸ್ಟ್ ಬಂತು. ಯೂಸ್ ಮಾಡ್ಬೋದು, ಲಿಪ್ಗೇನು ಹಾರ್ಮ್ ಆಗೋಲ್ಲ ಅಂತ. ಇದು ಯೂಸ್ ಮಾಡಿದ್ಮೇಲೆ ಲಿಪ್ಸು ತುಂಬ ಸಾಫ್ಟ್ ಆಗೋದು, ಮತ್ತು ಲಿಪ್ಸ್ಗೆ ಯಾವುದೇ ರೀತಿ ಹಾರ್ಮ್ ಆಗಲಿಲ್ಲ, ಲಿಪ್ ಬ್ಲ್ಯಾಕ್ ಆಗಲಿಲ್ಲ. ಸೊ ಹಾಗೆಯೇ ನಾನು ಈ ಸಲ ಇದನ್ನು ಏನು ಪರ್ಚೇಸ್ ಮಾಡಿದಾಗ ಸೆರಮ್ನ ಬೈ ಮಾಡಿದ್ದೆ. ಆವಾಗ ಇದನ್ನು ಬೈ ಮಾಡಿದ್ದೆ, ಲಿಪ್ ಬಾಮ್ ಆರವಿಯಲ್ಲಿ. ಸೊ ಇದು ಚೆನ್ನಾಗಿದೆ, ಲಿಪ್ಸ್ನ ಟೈಟನ್ ಮಾಡುತ್ತೆ ಮತ್ತು ಚೆನ್ನಾಗಿದೆ. ಮತ್ತು ಇನ್ನೊಂದು ಸಲ ಹೋದಾಗ ಸ್ಟುಡಿಯೋ ವೆಸ್ಟಲ್ಲಿ ಈ ಲಿಪ್ ಬಾಮ್ ಇಷ್ಟ ಆಗಿ ಮತ್ತೆ ತೊಗೊಂಡಿದ್ದೀನಿ. ಲಿಪ್ನ ನಿಜವಾಗ್ಲೂ ತುಂಬ ಸಾಫ್ಟ್ ಮಾಡುತ್ತೆ, ನಂಗೆ ತುಂಬ ಇಷ್ಟ ಇದು. ಮೈ ಲಿಪ್ ಬಾಮ್ ಕಲೆಕ್ಷನ್ಸ್. ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಇರೋದು ನಾನಿವತ್ತು ನಾವೇನು ತೊಗೊಳಕ್ಕೆ ಹೋಗ್ತಾಯಿದ್ವಿ ಆ ಐಟಮ್ ಬಗ್ಗೆ. ಬಟ್ ಇವಾಗ ಲಿಪ್ ಬಾಮ್ ಯೂಸ್ ಮಾಡ್ತಾ ನನಗೆ ಹೇಳ್ಬೇಕು ಅನ್ನಿಸ್ತು, ಯಾಕೆಂದರೆ ತುಂಬ ಚೆನ್ನಾಗಿದೆ. ಸೊ ನಿಮಗೂ ಇಷ್ಟ ಆಗ್ಬೋದು ಅಂತ ಹೇಳಿದೆ. ರಿಯಲಿ ನೈಸ್ ಲಿಪ್ ಬಾಮ್.
ಎಲ್ಲ ರೆಡಿ ಆಯಿತು, ಇವಾಗ ಹೊರಡ್ತಾ ಇದ್ದೀವಿ. ಶಾಪಲ್ಲಿ ಮೀಟ್ ಆಗೋಣ. ಬಾಯ್. यूट्यूब में डाल वीडियो बना के ಇದೆಷ್ಟಿದೆ? 23 ಇದೆ ಸರ್, ಇನ್ನೂ ಡಿಸ್ಕೌಂಟ್ ಯಾವುದು? 23. ಇದು ಬಾಷ್ 189. ಇದು 3 ಸ್ಟಾರ್. ये कितना? ये तो नहीं 3 स्टार 23 ಇದೇ ಹೋಗೋಣ. ಇದೇ ತಗೊಳ್ಳೋಣ. ಕನ್ಫ್ಯೂಷನಲ್ಲಿದ್ದೀವಿ. ನೋಡ್ತಾ ಇದ್ದಾರೆ. ನಾನು ವೈರ್ಪೂಲ್ ಅಂದ್ಕೊಂಡು ಬಂದಿದ್ದೆ, ಇವಾಗ ಸ್ಯಾಮ್ಸಂಗಲ್ಲಿ ನೋಡ್ತಾ ಇದ್ವಿ. ನೋಡೋಣ ಯಾವ ಚೆನ್ನಾಗಿರುತ್ತೆ. ಹಾಂ, ದಿಸ್ ಇದು ಚೆನ್ನಾಗಿದೆ ರೀ, ಚೆನ್ನಾಗಿದೆ ರೀ ಇದು. ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀನಿ. ವೈರ್ಪೂಲ ಸ್ಯಾಮ್ಸಂಗ್ ಅಂತ. ನಂಗೆ ಸ್ಯಾಮ್ಸಂಗ್ ತಲೆಯಲ್ಲಿ ಇರಲಿಲ್ಲ, ಬಟ್ ಇಲ್ಲಿ ಸ್ಯಾಮ್ಸಂಗ್ದು ಫೀಚರ್ಸ್ ಚೆನ್ನಾಗಿದೆ, ಅದನ್ನೇ ತೊಗೊಳ್ಳೋಣ ಅಂತ ಇದ್ದಾರೆ. ನೋಡೋಣ, ಅದನ್ನೇ ತೊಗೊಳ್ಳೋಣ. ಯಾವ್ದು ತೊಗೊಳ್ಳೋದು? ಸ್ಯಾಮ್ಸಂಗ ವೈರ್ಪೂಲ? ಸ್ಯಾಮ್ಸಂಗ್ ನೋಡೋಣ. 5 ಸ್ಟಾರಲ್ಲಿ ಇರೋದು ಯಾವುದು? 5 ಸ್ಟಾರ್ ಇರೋದು ನೋಡೋಣ ಅಂತ. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋಕ್ಕಾಗಲ್ವಲ್ಲ, ಅದಕ್ಕೆ ಅದನ್ನು ಸೇವ್ ಮಾಡಬೇಕಲ್ಲ. ಸೊ ನೋಡೋಣ, 5 ಸ್ಟಾರ್ ಅದನ್ನೇ ನೋಡೋಣ. ಅದರಲ್ಲಿ ಬೇರೆ ಪ್ರಿಂಟ್ ಇರೋದು ಸಿಗುತ್ತಾ? ಬೇರೆ ಪ್ರಿಂಟ್ ಇರೋದು ಚೆಕ್ ಮಾಡಬೇಕು. ನಾವಿವಾಗ ಇದನ್ನು ಫೈನಲೈಸ್ ಮಾಡ್ತಾ ಇದ್ದೀವಿ. 2ನೇ ಥಾಟ್ ಇಲ್ಲ, 5 ಸ್ಟಾರು ಮತ್ತು ಚೆನ್ನಾಗಿದೆ. ನೀವು ಹೇಳಿ, ಒಪಿನಿಯನ್ ಹೇಳಿ. ನಮ್ಮ ಫ್ರೆಂಡ್ಸು ಸೆಲೆಕ್ಟ್ ಮಾಡಿದ್ದಾರೆ, ಅವ್ರು ಹೇಳ್ತಿದ್ದಾರೆ ಇದಕ್ಕೆ ಹೋಗುವಂತ. ನನಗೆ ಅಷ್ಟು ಐಡಿಯಾ ಇಲ್ಲ, ನೋಡೋಣ. ಡಿಸ್ಕೌಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಐ ಹೋಪ್ ಡಿಸ್ಕೌಂಟ್ ಸಿಕ್ಕರೆ ಚೆನ್ನಾಗಿರುತ್ತೆ. ಸ್ಯಾಮ್ಸಂಗ್ ಈ ವ್ಯಾರಂಟಿ ಇಲ್ಲ ಸರ್ ನಿಮಗೆ, ಇದೆಲ್ಲ ಕವರ್ ಆಗುತ್ತೆ. ಮೊಬೈಲ್ ನಂಬರ್ ಹೇಳ್ಕೊಡಿ ಸರ್, ನಿಮಗೆ ಬಿಲ್ಲಿಂಗ್ ನೇಮ್ ಕೊಟ್ಟು. ಹಾಗೆ ಬಿಲ್ ಪ್ರೊಸೆಸ್ ಆಗುವಾಗ ನಮ್ಮ ಮನೆಯವರು ಮತ್ತು ಪಾಪು ಈ ವಾಷಿಂಗ್ ಮಷಿನ್ನ ನೋಡ್ತಾ ಇದ್ರು. ಈ ವಾಷಿಂಗ್ ಮಷಿನ್ ಪ್ರೈಸ್ ಬಂದು 1 ಲ್ಯಾಕ್ ಸಮಥಿಂಗ್ ಏನೋ ಹೇಳಿದ್ರು. ಇದ್ರ ಸ್ಪೆಷಾಲಿಟಿ ಏನು ಅಂದರೆ ಬಟ್ಟೆನ ಮತ್ತೆ ನಾವು ಡ್ರೈ ಮಾಡೋದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ, ಅದೇ ಡ್ರೈ ಮಾಡಿಕೊಡುತ್ತೆ. ಕೆಳಗಡೆ ಫ್ಲೋರಲ್ಲಿ ಅದಕ್ಕೆ ಬಟ್ಟೆ ವಾಶ್ಗೆ ಹಾಕಿ, ಬಟ್ಟೆ ವಾಶ್ ಆದಮೇಲೆ ಮೇಲ್ಗಡೆ ಫ್ಲೋರಲ್ಲಿ ಅದನ್ನು ಡ್ರೈಗೆ ಹಾಕ್ಬೋದು. ಅಲ್ಲಿ ಫುಲ್ ಡ್ರೈ ಮಾಡಿಕೊಡುತ್ತಂತೆ. ರೆಡಿ ಟು ವೇರ್ ಅಂತ ಹೇಳಿದ್ರು. ಕಾರ್ಡ್ ಪೇಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಏಕೆಂದರೆ ಆನ್ಲೈನಲ್ಲಿ ಪೇ ಮಾಡಿ ತೊಗೊಂಡಿದ್ವಲ್ವ, ಅದು ರೀಫಂಡ್ ತೊಗೊಂಡಿದ್ರಿಂದ ಇವಾಗ ಅದು ನಮಗೆ ಡಿಸ್ಕೌಂಟ್ಗೆ ಪ್ರಾಬ್ಲಮ್ ಆಯಿತು. ಅಣ್ಣನ ಕಾರ್ಡಲ್ಲಿ ಪೇ ಮಾಡಿ ತೊಗೊತಾ ಇದ್ದೀವಿ. ಡೆಲಿವರಿ ಇವತ್ತು ಬರಲ್ಲ, ನಾಳೆ ಕೊಡ್ತಾರೆ. 6 ಗಂಟೆ ಮೇಲೆ ಬರುತ್ತೆ. ಸರ್ ನೇಮ್ अच्छा भैया बिल देख ये मिट जाएगा. फ्रिज के लिए रजनी पार्टी देगी हम. ಫ್ರಿಜ್ ಲೋನಲ್ಲಿ ತಗೊಂಡಿದ್ದೀನಿ, ಪಾರ್ಟಿ ಕೇಳ್ತಾ ಇದ್ದಾರೆ. ಲೋನ್ ಕ್ಲಿಯರ್ ಆದ್ಮೇಲೆ ಕೊಡೋಣ. ವಾಷಿಂಗ್ ಮಿಷಿನ್ ಬಂದು 1 ಲ್ಯಾಕ್. ಕೆಳಗಡೆ 80% ಡ್ರೈ ಆಗುತ್ತಂತೆ, ಮೇಲಕ್ಕೆ ನಾವೇ ತೆಗ್ದು ಹಾಕಬೇಕು, ಆವಾಗ ಫುಲ್ ಡ್ರೈ ಆಗುತ್ತೆ. ಮ್ಯಾನ್ಯುವಲಾಗಿ ನಾವೇ ಮೇಲಕ್ಕೆ ತೆಗ್ದು ಹಾಕೋದಕ್ಕೆ 1 ಲಕ್ಷ ಕೊಟ್ಟು ಅದನ್ನೇನಕ್ಕೆ ತೊಗೋಬೇಕು ಅಂತ ನನ್ನ ಒಪಿನಿಯನ್ನು. ನನ್ನ ಮಗ ಬಾರೋ. ಫೈನಲಿ ಅವರ್ ಫ್ರಿಡ್ಜ್. ನಾನು ಆಯುಷು ಫ್ರಿಡ್ಜ್ ನೋಡಿದ್ವೋ ಇಲ್ವೋ, ಬರೀ ಅಂಗಡಿ ಸುತ್ತಾ ಇದ್ದೀವಿ, ಅಲ್ಲಿ ಇಲ್ಲಿ ಸುತ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ. ಇದೊಂದು ಎಲ್ಲಿ ಹೋಗ್ತಾ ಇದೆಯಾ? ಏನು ತೊಗೊಂಡ್ವಿ ಬಂಗಾರ ಇವತ್ತು? ಏನು ತೊಗೊಂಡ್ವಿ ಬಂಗಾರ? ಏನು ತೊಗೊಂಡ್ವಿ ಹೇಳು ಬೇಗ. ಏನು ತೊಗೊಂಡ್ವಿ? ಅದೇನದು?
ಫ್ರಿಜ್ ರೆಫ್ರಿಜಿರೇಟರ್. ಯಾರು ಸೆಲೆಕ್ಟ್ ಮಾಡಿದ್ದು? ನಾವೆಲ್ಲರೂ ಸೆಲೆಕ್ಟ್ ಮಾಡಿದ್ವಾ? ಕರೆಕ್ಟ್, ನಿಜ. ನನಗೆ ಒಂದು ಜ್ಯೂಸರ್ ಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಚಿಕ್ಕ ಜ್ಯೂಸರ್ಗೆ 3500, 6100, 3500 ಆಗುತ್ತೆ. ನಾನು ಯೂಟ್ಯೂಬಿಂದ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನೊಂದು ಜ್ಯೂಸರ್ ತೊಗೊತೀನಿ, ಅಲ್ಲಿವರೆಗೂ ತೊಗೊಳಲ್ಲ. ಸೊ ಇವಾಗ ಬರೀ ನೋಡ್ತೀನಿ ಅಷ್ಟೇ ಯೂಟ್ಯೂಬಿಂದ. ಯಾವಾಗ ಬಾಟಲ್ ಅದರ ಚಾರ್ಜ್ ಮಾಡ್ಕೊಳ್ಳೋದು ಅನಿಸುತ್ತೆ. ಯಾವ್ಯಾವ ಥರ ಇದೆ ನೋಡಿ. ನಿಜವಾಗ್ಲೂ ನಾನು ಯೂಟ್ಯೂಬಿಂದ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಜ್ಯೂಸರ್ ತೊಗೊತೀನಿ. ತುಂಬ ಇಷ್ಟ ಇದೆ ಅದು, ಅದನ್ನು ತೊಗೊಳ್ಳೋಣ ಅಂತ ತೊಗೊಂಡೆ. ಮೈಲೇಜ್ ಐಟಮ್ಸ್ ಹಾಗೆ ಪ್ರೈಸು ಜಾಸ್ತಿನೇ ಇದೆ, ಕಮ್ಮಿ ಏನಿದೆ. ನಾವು ಹಂಗೆ ಒಂದು ರೌಂಡ್ ಹೊಡಿತಾ ಇದ್ದೀವಿ. ಶಾಪ್ ಬಂದಮೇಲೆ ಇದೆಲ್ಲ ನೋಡಿದೆ ಅಂದರೆ ಹೀಗೆ ಶಾಪಿಂಗ್ ಆಯಿತು, ಹೋಗ್ತಾ ಇದ್ದೀವಿ. ಬಾಯ್. ಶಾಪಿಂಗ್ ಆಯಿತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ಸೊ ನಾವು ಹೋಗಿದ್ದು ಹೋಟೆಲ್ಗೆ. ಅಲ್ಲಿ ಹೋಗಿ ಸ್ವಲ್ಪ ನಾನ್ ವೆಜ್ ಎಲ್ಲ ಆರ್ಡರ್ ಮಾಡ್ಕೊಂಡ್ವಿ. ಎಲ್ಲರೂ ಹೊಟ್ಟೆ ಹಶ್ವಾಗಿ ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ಯಾಕೆಂದ್ರೆ ನಾವು ಮನೆಯಿಂದ ಹೊರಟಾಗಲೇ 1 ಗಂಟೆ ಆಗಿತ್ತು. ಅದಾದಮೇಲೆ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದಾಗ 3 ಗಂಟೆ. ಯಾರಿಗೂ ಹೊಟ್ಟೆ ಹಶ್ವಾಗಿರಲ್ಲ ಹೇಳಿ. ಸೊ ಬೇಗ ಆರ್ಡರ್ ಮಾಡಿಕೊಂಡು ನಮಗೆ ಬೇಕಾಗಿದ್ದೆಲ್ಲ ತಿಂದು ಅಲ್ಲಿಂದ ಹೊರಟ್ವಿ. ಊಟ ಅಂತೂ ಸೂಪರ್ ಆಗಿತ್ತು, 2 ಮಾತೇ ಇಲ್ಲ. ವೆರಿ ಟೇಸ್ಟಿ. ನನಗಂತೂ ತುಂಬ ಇಷ್ಟ ಆಯಿತು. ನಾವು ರೋಟಿ ಹಾಗೆ ಚಿಕನ್ ಕರಿನ ಆರ್ಡರ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನಿಯರ್ ಬೈ ಇದ್ದ ಝೀ ಕೋಡ್ ಶಾಪ್ಗೆ ವಿಸಿಟ್ ಕೊಟ್ವಿ. ಹಾಗೆಯೇ ಸ್ವಲ್ಪ ಡ್ರೆಸ್ಸಸ್ಸು, ಜೀನ್ಸು ಎಲ್ಲ ನೋಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಜೀನ್ಸ್ ಎಲ್ಲ ನೋಡಿದ್ವಿ, ಯಾಕೋ ಅಷ್ಟು ಲೈಕ್ ಆಗಲಿಲ್ಲ, ಸೊ ಸ್ಕಿಪ್ ಮಾಡಿದ್ವಿ. ನಾನು ಪಾಪುಗೆ ಒಂದು ಡ್ರೆಸ್ನ ತೊಗೊಂಡೆ. ಅವ್ನ ಬರ್ಡೇ ಇದೆ ನೆಕ್ಸ್ಟ್ ಮಂತು, ಸೊ ಹಾಗಾಗಿ ಅವನಿಗೆ ಒಂದು ಜೊತೆ ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ಅಕ್ಕ ಮತ್ತು ಅಣ್ಣ ಬಂದು ಆಯುಷ್ಗೆ ಬಟ್ಟೆನ ತೊಗೊಂಡ್ರು. ಹೀಗೆ ನಮಗೆ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗಿ ನಮ್ಮ ಮಕ್ಕಳಿಗೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಝೀ ಕೋಡಲ್ಲಿ ಕಲೆಕ್ಷನ್ಸ್ ಅಷ್ಟೊಂದು ವೆರೈಟಿ ಕಲೆಕ್ಷನ್ಸ್ ಇದೆ ಅಂತ ಏನಿಲ್ಲ, ನಾರ್ಮಲ್ ಆಗಿದೆ ನನಗನ್ಸಿದ್ದು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಓಕೆ, ಮಕ್ಕಳಿಗೆ ತೊಗೊಬೋದು ಅಂತ ಅನ್ನಿಸ್ತು. ಹೀಗಿತ್ತು ಝೀ ಕೋಡಲ್ಲಿ ಶಾಪಿಂಗ್. ಏನು ಮಾಡ್ತಿದ್ಯಾ? ಏನು? ನೀನೇನು ಮಾಡ್ತಿದ್ಯಾ? ಸೈಜ್ ನೋಡ್ತಾ ಇದೀಯಾ? ಹಂಗ ತಳನದ. ನಾವಿದ್ದೀವಿ ಇವಾಗ ಲುಲ್ಲು ಮಾಲ್, M5 ಮಾಲಲ್ಲಿ ಲುಲ್ಲು ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಏನು ತೊಗೊಳಕ್ಕೆ ಬಂದಿದ್ದೀವಿ ಗೊತ್ತಿಲ್ಲ. ಇವತ್ತಂತೂ ಫುಲ್ ಸಂಡೇ ಚೆನ್ನಾಗಿ ಸುತ್ತಾ ಇದ್ದೀವಿ, ಅದಷ್ಟೇ ಗೊತ್ತು. ಚೆನ್ನಾಗಿ ಸುತ್ತಬೇಕು. 1 ವೀಕ್ ಫುಲ್ ವರ್ಕ್ ಮಾಡಿ ಸಾಕಾಗಿರುತ್ತೆ. ಸಂಡೇನೂ ಮನೆಯಲ್ಲೇ ಇದ್ದು ವರ್ಕ್ ಅಂತ ಇರ್ತೀವಿ. ಸೊ ಇವತ್ತು ಚೆನ್ನಾಗಿ ಸುತ್ತಾ ಇದ್ದೀವಿ. ಆಚೆ ಆ್ಯಕ್ಚುಲಿ ಬಂದಿದ್ದು ಫ್ರಿಜ್ ತೊಗೊಳಕ್ಕೆ ಅಂತ. ಆಚೆ ಫ್ರಿಜ್ ತೊಗೊಂಡ್ವಿ, ಊಟಕ್ಕೆ ಹೋದ್ವಿ. ಅಲ್ಲಿಂದ ಝೀ ಕೋಡ್ ಹೋದ್ವಿ. ಝೀ ಕೋಡಲ್ಲಿ ಸ್ವಲ್ಪ ಪಾಪುಗೆ ನೆಕ್ಸ್ಟ್ ಮಂತ್ ಒಂದು ಬರ್ಡೇ ಇದೆ, ಅವನಿಗೆ ಬಟ್ಟೆನ ಪರ್ಚೇಸ್ ಮಾಡಿದೆ. ಅದಾದಮೇಲೆ ಇವಾಗ ಲುಲ್ಲು ಮಾಲ್ಗೆ ಬಂದಿದ್ವಿ. ಆ್ಯಕ್ಚುಲಿ ಪಾಪುಗೆ ಡ್ರೈ ಫ್ರೂಟ್ಸ್ ತೊಗೋಬೇಕು ಅಂದ್ಕೊಂಡು ಬಂದಿದ್ದೀವಿ. ನೋಡಬೇಕು. ಇದು ತುಂಬ ಸೌಂಡ್ ಇದೆ, ಮೈಕ್ ಬೇರೆ ಮರ್ತು ಬಂದಿದ್ದೀನಿ, ಏನು ಕೇಳಿಸುತ್ತೋ ಏನೋ ಗೊತ್ತಿಲ್ಲ. ಸಂಡೇ ಇರೋದ್ರಿಂದ ತುಂಬ ರಶ್ ಇದೆ, ನೋಡ್ಬೋದು. ಹಾಯ್, ವೆಲ್ಕಮ್ ಬ್ಯಾಕ್. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದ್ವಿ. ಫಸ್ಟು ಪೈ ಶಾಪ್ಗೆ ಹೋದ್ವಿ. ನೀವೇ ನೋಡಿದ್ರಿ, ಅಲ್ಲಿ ಫ್ರಿಜ್ನ ಆರ್ಡ್ರ್ ಮಾಡಿದ್ವಿ. ಯಾವ ಫ್ರಿಜ್ ಅಂತ ಈಗ ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ದೀರಾ. ಸ್ಯಾಮ್ಸಂಗ್. ಹೌದು, ಅವರು ಎಲ್ಲದ್ರದ್ದು ಫೀಚರ್ಸ್ ನಮ್ಗೆ ಹೇಳಿದ್ರು. ಅದ್ರಲ್ಲಿ ನಮಗೆ ಸ್ಯಾಮ್ಸಂಗ್ದು ತುಂಬ ಇಷ್ಟ ಆಯಿತು. ಸಿಂಗಲ್ ಡೋರ್ ಬಂದು 5 ಸ್ಟಾರ್ದು ನಮಗೆ ಸಿಕ್ತು. ಸೊ ಹಾಗಾಗಿ ನಾವು ಅದನ್ನೇ ಚೂಸ್ ಮಾಡಿದ್ವಿ. ಇವಾಗ ಅದು ನಾಳೆ ಬರುತ್ತೆ. ನಾಳೆ 6 ಗಂಟೆ ಮೇಲೆ ಬರೋದಕ್ಕೆ ಹೇಳಿದ್ದೀವಿ ಅವ್ರಿಗೆ. ಯಾಕೆಂದರೆ ಬೆಳಗ್ಗೆ ಬಂದುಬಿಟ್ಟು ಇಬ್ಬರು ವರ್ಕ್ ಹೋಗೋದ್ರಿಂದ ರಿಸೀವ್ ಮಾಡೋಕ್ಕೆ ಯಾರು ಇರೋಲ್ಲ ಅಂತ 6 ಗಂಟೆ ಮೇಲೆ ಡೆಲಿವರಿ ಕೊಡಿ ಅಂತ ಹೇಳಿದ್ದೀವಿ. ಸೊ ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಝೀ ಕೋಡ್ ಹೋದ್ವಿ. ಅಲ್ಲಿ ಪಾಪುಗೆ ಬಟ್ಟೆ ತೊಗೊಂಡೆ. ಯಾಕೆಂದರೆ ಅವನಿಗೆ ನೆಕ್ಸ್ಟ್ ಮಂತು
ಬರ್ಡೇ ಇದೆ. ಈ ಜೀನ್ಸ್ನ ತೊಗೊಂಡ್ವಿ. ನನಗೆ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ಬ್ಯಾಗಿ ಜೀನ್ಸು, ಲೂಸ್ ಟೀ ಶರ್ಟು ಆ ಥರ ಇಷ್ಟ ಆಗುತ್ತೆ ಅವನಿಗೆ ಹಾಕೋದಕ್ಕೆ, ಮತ್ತು ಅವನಿಗೆ ಚೆನ್ನಾಗಿ ಕಾಣುತ್ತೆ ಕೂಡ ಹೌದು. ಸೊ ಹಾಗಾಗಿ ಬ್ಯಾಗಿ ಜೀನ್ಸ್ನ ತೊಗೊಂಡ್ವಿ. ಇಲ್ಲಿ 2 ಪಾಕೆಟ್ ಎಲ್ಲ ಇದೆ, ಇದಕ್ಕೆ ತುಂಬ ಸ್ಟೈಲಿಶ್ ಆಗಿದೆ, ಚೆನ್ನಾಗಿದೆ. ಹಾಗೆ ಅದಕ್ಕೆ ಮ್ಯಾಚಿಂಗಾಗಿ ಯಾಕೋ ಗೊತ್ತಿಲ್ಲ, ಅವ್ನ ಬರ್ಡೇಗೆಲ್ಲ ನಾನು ಆಲ್ಮೋಸ್ಟ್ ವೈಟೇ ತೊಗೊಳ್ತೀನಿ, ಗೊತ್ತಿಲ್ಲದೇನೋ. ಅವನ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ, ಅವನಿಗೆ ತುಂಬ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕಿರ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಅವನಿಗೆ. ಸೊ ಈ ವೈಟ್ ಶರ್ಟ್ನ ತೊಗೊಂಡ್ವಿ, ಬ್ಲೂ ಪ್ರಿಂಟ್ ಇರೋದು, ಇದಕ್ಕೂ ಮ್ಯಾಚ್ ಆಗುತ್ತೆ. ಆದರೆ ನನ್ನ ಐಡಿಯಾ ಇರೋದು ಅವನಿಗೆ ಇನ್ನೊಂದು ಟೀ ಶರ್ಟ್ ತೊಗೊಬೇಕು ವೈಟ್ ಇದ್ರೊಳಗಡೆ ಹಾಕೋದಕ್ಕಿಂತ. ನೋಡೋಣ ಇದಕ್ಕೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಆ ಟೀ ಶರ್ಟ್ ತೊಗೊಂಡು ಈ ಶರ್ಟ್ನ ಮೇಲೆ ಸುಮ್ಮನೆ ಪುಲೋವರ್ ಥರ ಹಾಕೋದು ಅಂತ ನನಗಿರೋದು ಐಡಿಯಾ, ಆ ಥರ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ಇವಾಗ ಅದೊಂದು ಟೀ ಶರ್ಟ್ ಒಂದು ತೊಗೊಬೇಕು ಅವನಿಗೆ. ಸೊ ನೆಕ್ಸ್ಟ್ ಮಂತ್ಗೆ ಇವಾಗಲೇ ಶಾಪಿಂಗ್ ಮಾಡಿದ್ದೀರಾ ಅಂದರೆ ಟೈಮೇ ಇರೋಲ್ಲ, ಆಮೇಲೆ ತೊಗೊಳ್ಳೋಣ ಇವಾಗ ತೊಗೊಳ್ಳೋಣ ಅಂತ ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ತೊಗೊಳ್ಳೋದಿದೆ ನಾನು. ಸೊ ಹಾಗಾಗಿ ಇವತ್ತು ಹೋಗಿದ್ವಲ್ಲ ಹೇಗಿದ್ರು ಆಚೆಗೆ ಅಂತ ಒಂದು ಡ್ರೆಸ್ ಸೆಲೆಕ್ಷನ್ ಮುಗಿಸ್ಬಿಟ್ಟಿದ್ದೀನಿ. ಹಾಗೆ ಲುಲ್ಲು ಮಾಲ್ಗೆ ಹೋಗಿದ್ವಿ, ಅಲ್ಲಿಂದ ಝೀಕೋಡ್ ಆದಮೇಲೆ ನಾವೆಲ್ಲರೂ ಲುಲ್ಲು ಮಾಲ್ಗೆ ಹೋದ್ವಲ್ಲ, ಅಲ್ಲಿ ಈ ಡಬ್ಬಗಳನ್ನ ತೊಗೊಂಡೆ. ಈ ಕಂಟೈನರ್ಸ್ ಚೆನ್ನಾಗಿದೆ ಮತ್ತು ಇದು ಆಫರಲ್ಲಿತ್ತು, 130 ರುಪೀಸ್ 5 ಕಂಟೈನರ್ಸ್ ಏನೋ ಇದೆ ಇದರಲ್ಲಿ ವಿತ್ ಕ್ಯಾಪ್. ಸೊ ತೊಗೊಂಬಂದಿದ್ದೇನೆ, ಚೆನ್ನಾಗಿದೆ ಅಂತ. ಹಾಗೆ ಇನ್ನೇನಿಲ್ಲ, ಡ್ರೈ ಫ್ರೂಟ್ಸ್, ಪಾಪುಗೆ ಹಾಲು ಇದೆಲ್ಲ, ಆ್ಯಪಲ್, ಮನೆಗೆ ಬೇಕಿರೋ ಗ್ರೋಸರಿ, ಅವನಿಗೆ ಡ್ರೈ ಫ್ರೂಟ್ಸು, ಅವನಿಗೆ ಬೇಕಿರೋ ಫ್ರೂಟ್ಸ್ ಇದನ್ನೆಲ್ಲ ತೊಗೊಂಬಂದೆ ಅಷ್ಟೇ. ಸೊ ಇದಾಗಿತ್ತು ಈ ವಿಡಿಯೋ. ನಾಳೆ ಫ್ರಿಜ್ಜು ತೊಗೊಂಡು ಬಂದಮೇಲೆ ವಿಡಿಯೋ ಮಾಡಿಕೊಂಡು ಅದನ್ನು ಸಹ ಹಾಕ್ತೀನಿ. ಐ ಥಿಂಕ್ ಅದನ್ನು ಶಾರ್ಟ್ ವಿಡಿಯೋ ಮಾಡೋಣ ಇಲ್ಲ ಬಿಗ್ ವಿಡಿಯೋ ಮಾಡೋಣ ಗೊತ್ತಿಲ್ಲ, ಇಲ್ಲ ಈ ವಿಡಿಯೋದಲ್ಲೇ ಆ್ಯಡ್ ಮಾಡೋಕ್ಕಾದರೆ ಮಾಡಿರ್ತೀನಿ, ನೋಡಿ ಅಂತ ಹೇಳ್ತೀನಿ. ನನ್ನ ಮಗ ನೀರು ತಂದಿದ್ದಾನೆ ಕುಡಿಯೋದಕ್ಕೆ, ಥ್ಯಾಂಕ್ ಯು ಮಯನ್. ಓಕೆ, ಸೊ ನಂಗೆ ಅನ್ಸುತ್ತೆ ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಸೊ ನೋಡೋಣ, ಈ ವಿಡಿಯೋದಲ್ಲೇ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ಬೇರೆ ವಿಡಿಯೋದಲ್ಲಿ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಫೈನಲಿ ನಾವು ನಿನ್ನೆ ಆರ್ಡರ್ ಮಾಡಿದ್ದಂಥ ಫ್ರಿಜ್ಜು ಇವತ್ತು ಮನೆಗೆ ಬಂದಿದೆ. ಹೇಗಿದೆ ಅಂತ ತೋರಿಸ್ತೀನಿ. Here it is. One second. ನಿನ್ನೆ ನಾವು ಯಾವುದನ್ನು ನೋಡಿ ಬಂದಿದ್ವಿ ಅದೇ ಸೇಮ್ ಪ್ರಿಂಟ್ ಬಂದಿದೆ, ಚೆನ್ನಾಗಿದೆ. ಹಾಗೆ ಅವ್ರು ಬಂದು ಓಪನ್ ಮಾಡಿ ಎಲ್ಲ ತೋರಿಸ್ಬಿಟ್ಟು ಹೋದರು. ಇವಾಗ ಓಪನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರೋದು. ಚೆನ್ನಾಗಿದೆ, ನಮ್ಮ ಮನೆಯ ಫಸ್ಟ್ ಫ್ರಿಜ್. ಇಷ್ಟು ಕಷ್ಟಪಟ್ಟು ಫೈನಲಿ ನಾವು ನಮ್ಮ ಮನೆಗೆ ಒಂದು ಫ್ರಿಜ್ನ ತೊಗೊಂಡಿದ್ದೀವಿ. ಐ ಆಮ್ ಹ್ಯಾಪಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಮೊದಲು ಈ ಜಾಗ ಎಂಪ್ಟಿ ಇತ್ತು, ಇವಾಗ ನಮ್ಮ ಫ್ರಿಜ್ಜಿಂದ ಫಿಲ್ ಆಗಿದೆ. ಇವಾಗ ಆನ್ ಮಾಡಿದ್ರು, ಇವಾಗ ಈ ಥರ ಕಾಣಿಸ್ತಾ. ಹೀಗಿದೆ ನಮ್ಮ ಫ್ರಿಜ್. ಇದನ್ನು ಅರೇಂಜ್ ಮಾಡುವಾಗ ಒಂದು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಸೊ ಇದಾಗಿತ್ತು ನಮ್ಮ ಫ್ರಿಜ್ ತಗೊಳ್ಳೋ ವಿಡಿಯೋ. ನಮ್ಮ ಮನೆಗೆ ಫೈನಲಿ ಫ್ರಿಜ್ ಬಂದಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಹಾಗೆ ಫ್ರಿಜ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಕೇಳಿ. ನಾನು ಫಸ್ಟ್ ಟೈಮ್ ತೊಗೊಂಡಿರೋದು, ನನಗೆ ಗೊತ್ತಿರೋ ಅಷ್ಟು ನಿಮಗೆ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚು ವಿಡಿಯೋನ ನೋಡೋದಕ್ಕೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಆನ್ ಮೈ ಚಾನಲ್ ಅಂತ ಕೇಳ್ಕೊತೀನಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು.